ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಟಸ್ಕ್ಯೂ DX DT ಟ್ಯಾಬ್ಲೆಟ್ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ. ಈ ಒಂದು ಟಸ್ಕ್ಯೂ DX DT ಟ್ಯಾಬ್ಲೆಟ್ ಬಂದುಬಿಟ್ಟು ಮೊದಲಿಗೆ ಒಂದು ಪ್ಯಾಕೇಜಿಂಗನ್ನು ನೋಡ್ತಾ ಹೋಗೋಣ. ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 10ರ ಒಂದು ಸ್ಟ್ರಿಪ್ ಸಿಗುತ್ತೆ. ಅಂದರೆ ಒಂದು ಸ್ಟ್ರಿಪ್ಪಲ್ಲಿ ನಿಮಗೆ 10 ರೂಪಾಯಿ ಅಂದರೆ 10 ಟ್ಯಾಬ್ಲೆಟ್ಗಳು ಸಿಗ್ತಾ ಹೋಗ್ತವೆ. ಇದರ MRP ಬಂದುಬಿಟ್ಟು 10 ಟ್ಯಾಬ್ಲೆಟಿಗೆ ನಿಮಗೆ 53 ರೂಪಾಯಿ ಸಿಗುತ್ತೆ. 10 ಟ್ಯಾಬ್ಲೆಟಿಗೆ ಈ ಒಂದು ಟಸ್ಕ್ಯೂ DX ಟ್ಯಾಬ್ಲೆಟ್. ಮತ್ತು ಇದರ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದ್ಬಿಟ್ಟು ಒಂದು ಬ್ಲೂ ಕ್ರಾಸ್ ಲ್ಯಾಬ್ರೋಟರೀಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಟಸ್ಕ್ಯೂ DX DT ಟ್ಯಾಬ್ಲೆಟ್ ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ಏನು ಮಾಡುತ್ತೆ ತಯಾರು ಮಾಡ್ತಾ ಸ್ನೇಹಿತರೆ. ಮತ್ತು ಇದರಲ್ಲಿ ಒಂದು ಕೆಮಿಕಲ್ ಕಾಂಪೋಸಿಷನ್ ಹೇಳೋದಾರೆ ಏನೆಲ್ಲ ಒಂದು ಕಾಂಪೋಸಿಷನ್ ಅದಾವಂತ ಈ ಒಂದು ಟ್ಯಾಬ್ಲೆಟ್ನೆಲ್ಲ ನಾವು ಹೇಳೋದಾರೆ. ನಿಮಗೆ ಕಾಣ್ತಿದೆ ಅಂತ ಅನ್ಕೊಂತ ಝೂಮ್ ಮಾಡ್ತೀನಿ. ಸೊ ಕಾಣ್ತಿದೆ ಅಂತ ಅನ್ಕೊತೀನಿ. ಸೊ ಡೆಕ್ಸ್ಟ್ರೋಮಿಥೋರ್ಫನ್ ಇರುತ್ತೆ, ಮತ್ತು ಕ್ಲೋರೋಫೆನಮೈನ್ ಮತ್ತು ಒಂದು ಫಿನಾಲ್ಫೆನಮ್ ಹೈಡ್ರೋಕ್ಲೋರೈಡ್ ಈ ಒಂದು ಟ್ಯಾಬ್ಲೆಟಲ್ಲಿ ಸಿಗುತ್ತೆ. ಇದೊಂದು DT ಟ್ಯಾಬ್ಲೆಟ್ ಅಂದರೆ ಡಿಸ್ಪರ್ಸೇಬಲ್ ಟ್ಯಾಬ್ಲೆಟ್. ಅಂದರೆ ನೀವು ಬಾಯಾಗಿಟ್ಟರೆ ಅಂದರೆ ಈ ಒಂದು ಟ್ಯಾಬ್ಲೆಟ್ ನೀವು ಇನ್ ಕೇಸ್ ಬಾಯಾಗಿಟ್ಕೊಂಡು ತಾನಾಗಿ ಕರಗ್ತದೆ. ಆ ಒಂದು ಟ್ಯಾಬ್ಲೆಟ್ DT ಟ್ಯಾಬ್ಲೆಟ್ ಅಂತ ಕರೀತಾರೆ. ಮತ್ತು ಇದರ ಒಂದು ಎಷ್ಟೆಷ್ಟು MG ಅಂತ ನೋಡಿದ್ರೆ ಡೆಕ್ಸ್ಟ್ರೋಮಿಥೋರ್ಫನ್ 10 MG ಇರುತ್ತೆ, CPM 2 MG ಇರುತ್ತೆ, ಫಿನಾಲ್ಫೆರಿನ್ ಹೈಡ್ರೋಕ್ಲೋರೈಡ್ 5 MG ಇರುತ್ತೆ. ಸೊ ಇದರ ಒಂದು ಕಾಂಪೋಸಿಷನ್ ಒಂದು 3 ರೀತಿಯ ಒಂದು ಕಾಂಪೋಸಿಷನ್ ಇದರಲ್ಲಿ ನಮಗೆ ಟಸ್ಕ್ಯೂ DX ಟ್ಯಾಬ್ಲೆಟಲ್ಲಿ ನಮಗೆ ಸಿಗ್ತಾ ಹೋಗ್ತಾವೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಯೂಸಸನ್ನು ನೋಡಿದ್ರೆ ಈ ಒಂದು ಟ್ಯಾಬ್ಲೆಟಿಂದ ಬೆನಿಫಿಟ್ಸ್ ಯೂಸಸನ್ನು ನಾವು ಹೇಳೋದಾದ್ರೆ ಈ ಒಂದು ಟಸ್ಕ್ಯೂ DX ಟ್ಯಾಬ್ಲೆಟ್ ಅನ್ನುವಂಥದ್ದು ಒಂದು ಡ್ರೈ ಕಫಿಗೆ ಬರುವಂಥ ಒಂದು ಔಷಧಿ. ಇದು ಒಂದು ಟ್ಯಾಬ್ಲೆಟನ್ನು ಡ್ರೈ ಕಫ್ ಯಾರೆಲ್ಲ ಆಗಿರ್ತದಲ್ಲ ಸೊ ಅವ್ರಿಗೆ ಡ್ರೈ ಕಫಿಗೆ ತೆಗೆದುಕೊಳ್ತಾರೆ. ಅದ್ರ ಜೊತೆಗೆ ಏನಾದರೂ ಅಲರ್ಜಿಕ್ ಸಿಮ್ಟಮ್ಸ್ ಇತ್ತಂತಂದ್ರೆ ಒಂದು ಸ್ನೀಸಿಂಗ್, ರನ್ನಿಂಗ್ ನೋಸ್, ವಾಟರ್ ಐಸ್ ಮತ್ತು ಏನಾದರೂ ಥ್ರೋಟ್ ಇನ್ಫೆಕ್ಷನ್ ಇರಿಟೇಷನ್ ಇತ್ತಂದ್ರೆ ಆವಾಗ ಸಹ ಈ ಒಂದು ಟ್ಯಾಬ್ಲೆಟನ್ನು ಕೊಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಏನು ಮಾಡುತ್ತಪ್ಪ ಅಂತಂದ್ರೆ ಈ ಕಂಜೆಷನ್ ಆಗ್ತದೆ, ಮೂಗಲ್ಲಿ ಬ್ಲಾಕ್ ಆಗ್ತದಲ್ಲ, ಉಸಿರಾಗ ತ್ರಾಸಾಗುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಇದನ್ನ ಏನು ಮಾಡ್ತಾರೆ ಅಂದರೆ ಈ ಒಂದು ಟ್ಯಾಬ್ಲೆಟನ್ನು ಟಸ್ಕ್ಯೂ DX ಟ್ಯಾಬ್ಲೆಟನ್ನ ತೆಗೆದುಕೊಳ್ತಾರೆ ಸ್ನೇಹಿತರೆ. ಮತ್ತು ಇದರ ಒಂದು ಡೋಸೇಜ್ ಡ್ಯೂರೇಷನ್ ನಾವು ನೋಡಿದ್ರೆ ಸೊ ಈ ಒಂದು ಟ್ಯಾಬ್ಲೆಟಿನ ಒಂದು ಡೋಸೇಜ್ ಡ್ಯೂರೇಷನ್ ಅಂತಂದರೆ ನೀವು ಆ್ಯಸ್ ಎ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್ ತೆಗೆದುಕೊಂಡು ಅವಾಗ ಅವ್ರ ರೆಕಮೆಂಡ್ ಮೇರೆಗೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ. ಯಾಕಂದರೆ ಒಂದು ಕಂಡೀಷನ್ ಅದ್ರ ಮೇಲೆ ಏನಾಗುತ್ತೆ ಡಿಪೆಂಡ್ ಆಗುತ್ತೆ. ಅವರ ಒಂದು ಸಿವಿಯರಿಟಿ ಮೇಲೆ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತಾರೆ. ಮತ್ತು ಡಾಕ್ಟರ್ ಕನ್ಸಲ್ಟ್ ಮಾಡೋದು ಕೂಡ ಉತ್ತಮ ಅಂತ ಹೇಳ್ತೀನಿ. ಮತ್ತು ಜನರಲಾಗಿ ಈ ಒಂದು ಟಸ್ಕ್ಯೂ DX ಟ್ಯಾಬ್ಲೆಟ್ ತೆಗೆದುಕೊಳ್ಳೋದು ದಿನಕ್ಕೆ 2 ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ಸಾಕು. ಬೆಳಿಗ್ಗೆ ಒಂದು ರಾತ್ರಿ ಒಂದು, ಊಟ ಆದಮೇಲೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡ್ರೆ ಸಾಕಾಗ್ತದೆ. ಇದು ಇದರ ಒಂದು ಡೋಸೇಜ್ ಡ್ಯೂರೇಷನ್. ಮತ್ತು ಈ ಒಂದು ಟ್ಯಾಬ್ಲೆಟಿನ ಒಂದು ಸೈಡ್ ಎಫೆಕ್ಟನ್ನು ನೋಡಿದ್ರೆ ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ಈ ಒಂದು ಟ್ಯಾಬ್ಲೆಟಿನ ಒಂದು ನಾಸಿಯಾ, ವಾಮಿಟಿಂಗ್, ಲಾಸ್ ಆಫ್ ಎಪಟೈಟ್ ಮತ್ತು ಹೆಡ್ಏಕ್. ಸೊ ಇವೆಲ್ಲ ಒಂದು ಸೈಡ್ ಎಫೆಕ್ಟ್ಗಳು ಏನಕ್ಕವ ಅಂದರೆ ಒಂದು ಟೆಂಪ್ರರಿ ಇರ್ತವೆ. ಇವೇನು ಜಾಸ್ತಿ ಇದು ನಿಮಗೆ ಒಂದು ಜಾಸ್ತಿ ಏನು ಸಿವಿಯರಿಟಿ ಏನು ತೊಂದರೆ ಕೊಡೋಂಗಿಲ್ಲ, ಟೆಂಪ್ರರಿ ಆಗಿರ್ತವೆ. ಇವೇನು ಕಡಿಮೆ ಆಗ್ತದೆ. ಇನ್ ಕೇಸ್ ಕಡಿಮೆ ಆಗಲಿಲ್ಲಪ್ಪ ಅಂದರೆ ಈ ಒಂದು ಸೈಡ್ ಎಫೆಕ್ಟ್ಗಳನ್ನು ಏನು ಮಾಡ್ಬೇಕಂದ್ರೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋದು ಬೆಟ್ರ್ ಅಂತ ಹೇಳ್ತೀನಿ. ಸರಿ, ಇದೊಂದು ಹೇಳೋದು ಮರ್ತಿದ್ದೆ. ಅಂದರೆ ಕೆಟಗರಿ ವೈಸ್ ಯಾವ ಮೆಡಿಸಿನ್ಸ್ ಯಾವ ಮಾಲಿಕ್ಯೂಲ್ ಬರ್ತಾವಂತೆ ಅದೊಂದು ಹೇಳೋದು ಮರ್ತಿದ್ದೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಯಾವ ಕೆಟಂದ್ರೆ ಅಂದರೆ ಡೆಕ್ಸ್ಟ್ರೋಮಿಥೋರ್ಫನ್ ಬಂದ್ಬಿಟ್ಟು ಅದು ಕಫ್ ಸಪ್ರೆಸೆಂಟಾಗಿ ಕೆಲಸ ಮಾಡುತ್ತೆ. CPM ಬಂದುಬಿಟ್ಟು ಆ್ಯಂಟಿ ಅಲರ್ಜಿಕ್ ಕೆಲಸ ಮಾಡುತ್ತೆ. ಫಿನಾಲ್ಫೆರಿನ್ ಬಂದುಬಿಟ್ಟು ಡಿಕಂಜೆಸ್ಟೆಂಟಾಗಿ ಈ ಒಂದು ಟ್ಯಾಬ್ಲೆಟ್ನಲ್ಲಿ ಕೆಲಸ ಮಾಡ್ತಾವೆ ಅಂತ ಹೇಳ್ತೀನಿ. ಮತ್ತು ಇದರ ಒಂದು ಏನಾದರೂ ಟಿಪ್ಸ್, ವಾರ್ನಿಂಗ್ಸ್, ಪ್ರಿಕಾಷನ್ಸ್ ಈ ಒಂದು ಟ್ಯಾಬ್ಲೆಟ್ ಅಂತಂದು ನೋಡೋದಾದ್ರೆ ಈ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ಈ ಒಂದು ಟ್ಯಾಬ್ಲೆಟನ್ನು ಏನು ಡ್ರೈವ್ ಮಾಡುವಾಗ ಅಂದರೆ ಡ್ರೈವ್ ಮಾಡ್ತಾಯಿದ್ರೆ ಬಿಫೋರ್ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಕೋಬಾರ್ದು. ಯಾಕಂದರೆ ಇದು ನಿದ್ದೆ ಬರೋ ಸಾಧ್ಯತೆ, ಡ್ರೌಸಿನೆಸ್ ಆಗೋ ಸಾಧ್ಯತೆ ಇರೋದ್ರಿಂದ ಸೊ ಡ್ರೈವ್ ಮಾಡುವಾಗ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಆಲ್ಕೋಹಾಲ್ ಕನ್ಸಂಪ್ಷನ್ ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳುವಾಗ ನೀವು ಆಲ್ಕೋಹಾಲ್ ಕುಡಿತಾ ಇದ್ದರೆ ಸೊ ಆಲ್ಕೋಹಾಲ್ ತೆಗೆದುಕೊಂಡು ಈ ಒಂದು ಟ್ಯಾಬ್ಲೆಟನ್ನು ನೀವು ತೆಗೆದುಕೊಳ್ಬಾರ್ದು. ಮತ್ತು ಏನಾದರೂ ಪ್ರೆಗ್ನೆಂಟ್ ಇದ್ದರೆ ಅಥವಾ ಪ್ಲ್ಯಾನಿಂಗ್ ಮಾಡ್ತಾಯಿದ್ದಾರೆ ಪ್ರೆಗ್ನೆನ್ಸಿಗೆ ಅಥವಾ ಬ್ರೆಸ್ಟ್ ಫೀಟಿಂಗ್, ಕಿಡ್ನಿ, ಲಿವರ್ ಡಿಸೀಸ್ ಏನಾದರೂ ಇರಲಿ, ಈ ರೀತಿ ಡಿಸೀಸ್ ಇದ್ದಾಗ ಏನು ಮಾಡ್ಬೇಕಂದ್ರೆ ಡಾಕ್ಟ್ರಿಗೆ ನೀವು ಏನು ಮಾಡ್ಬೇಕಾದ್ರೆ ಒಂದ್ಸಲ ಕನ್ಸಲ್ಟ್ ಮಾಡೋದು ಬೆಟ್ರ್ ಅಂತ ಹೇಳ್ತಿದ್ರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.